ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಡಿಸೆಂಬರ್ 18ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದರೆ ಒಂದು ಸ್ಟ್ರಾಂಗ್ ಪಾಸಿಟಿವ್ ರ್ಯಾಲಿಯ ನಂತರ ಮಾರ್ಕೆಟ್ನಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಇವತ್ತು 38 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ಸೆನ್ಸೆಕ್ಸ್ನಲ್ಲಿ 168 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು 275 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಯಿತು. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಬಜಾಜ್ ಆಟೋ ಇವತ್ತು ಟಾಪ್ ಗೇನರ್ ಆಗಿತ್ತು. 3% ಗೇನ್ನೊಂದಿಗೆ ಬಜಾಜ್ ಆಟೋ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಬಜಾಜ್ ಆಟೋನಲ್ಲಿ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಟಾರ್ಗೆಟ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಈ ಮುಂಚೆ 5200 5400ರ ಟಾರ್ಗೆಟ್ ಬಜಾಜ್ ಆಟೋನಲ್ಲಿ ಇತ್ತು. ಅದು ಈಗ 6500 6700ಕ್ಕೆ ಇನ್ಕ್ರೀಸ್ ಆಗಿದೆ. ಆ ಒಂದು ರೀಸನ್ ನಿಂದ ಸ್ಟ್ರಾಂಗ್ ಮೊಮೆಂಟಮ್ ಬಜಾಜ್ ಆಟೋನಲ್ಲಿ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಇಂಡಾಲ್ಕೋ ಕೂಡ 1.5% ಗೇನ್ ಆಗಿದೆ. ಅದಾನಿ ಪೋರ್ಟ್ಸ್ನಲ್ಲಿ ಕೂಡ 1.5% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಸನ್ಫಾರ್ಮಾ ಕೂಡ ಇವತ್ತು 1.5% ಗೇನ್ ಆಯಿತು. ಸೊ ಸನ್ಫಾರ್ಮಾ ಈಗ 3 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪನ್ನು ರೀಚ್ ಮಾಡಿರುವಂಥ ಒಂದು ಕಂಪನಿ ಆಗಿರುತ್ತೆ. ಹಾಗೆ 20th ಮೋಸ್ಟ್ ವ್ಯಾಲ್ಯೂಡ್ ಕಂಪನಿ ಕೂಡ ಆಗಿದೆ. ಸೊ ಮಾರ್ಕೆಟ್ ಕ್ಯಾಪ್ನ ಆಧಾರದ ಮೇಲೆ ಮೋಸ್ಟ್ ವ್ಯಾಲ್ಯೂಡ್ ಕಂಪನಿ ರಿಲಯನ್ಸ್ ಆಗಿರುತ್ತೆ. ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪನ್ನು ಹೊಂದಿದೆ. 20ನೇ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪ್ ಹೊಂದಿರುವಂಥ ಕಂಪನಿ ಸನ್ಫಾರ್ಮಾ ಆಗಿರುತ್ತೆ. ಹಾಗೆ ಫಾರ್ಮಾ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಫೋಕಸ್ ಮತ್ತೆ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಯಾಕೆಂದರೆ ಕೋವಿಡ್ನ ಹೊಸ ವೇರಿಯಂಟ್ ಕೂಡ ಐಡೆಂಟಿಫೈ ಆಗಿದೆ. ಕೇರಳದಲ್ಲಿ ಹೊಸ ಒಂದು ವೇರಿಯಂಟ್ ಐಡೆಂಟಿಫೈ ಆಗಿದ್ದು ಕೇಂದ್ರದಿಂದ ಮಾರ್ಗಸೂಚಿಗಳು ಕೂಡ ಬರ್ತಿದೆ. ಸೊ ಮತ್ತೆ ಏನಾದರೂ ಕೋವಿಡ್ನ ವೇವ್ ಸ್ಟಾರ್ಟ್ ಆದರೆ ಆ ರೀತಿ ಆಗದೇ ಇರಲಿ ಅಂತ ನಾವು ಕೇಳ್ಕೋಬೇಕಾಗುತ್ತೆ. ಅಕಸ್ಮಾತ್ ಆ ರೀತಿ ಏನಾದರೂ ಆದರೆ ಸೊ ಮತ್ತೆ ಫಾರ್ಮಾ ಸೆಕ್ಟರ್ನ ಸ್ಟಾಕ್ಗಳು ಫೋಕಸ್ನಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ರಿಲಯನ್ಸ್ನಲ್ಲಿ ಕೂಡ 1% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಪವರ್ ಗ್ರಿಡ್ ನೋಡೋದಕ್ಕೆ ಸಿಕ್ತು. 2.5% ಕರೆಕ್ಷನ್ ಪವರ್ ಗ್ರಿಡ್ಡಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ICICI ಬ್ಯಾಂಕ್ ಕೂಡ 1.5% ಕರೆಕ್ಟ್ ಆಗಿದೆ. ITCಯಲ್ಲಿ ಕೂಡ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. 1.5% ITC ಕರೆಕ್ಟ್ ಆಯಿತು. ITCಯಲ್ಲಿ ಹೈಯೆಸ್ಟ್ ಶೇರ್ ಹೋಲ್ಡಿಂಗ್ ಹೊಂದಿರುವಂತಹ ಕಂಪನಿ ಬ್ರಿಟಿಷ್ ಅಮೆರಿಕನ್ ಟೊಬ್ಯಾಕೋ ಲಿಮಿಟೆಡ್ ಆಗಿರುತ್ತೆ. ಇವರು 29% ಸ್ಟೇಕನ್ನು ITCಯಲ್ಲಿ ಹೊಂದಿದ್ದಾರೆ. ಈಗ ತಮ್ಮ ಸ್ಟೇಕನ್ನು 25%ಗೆ ರಿಡ್ಯೂಸ್ ಮಾಡಬೇಕು ಅಂತ ಇದ್ದಾರೆ. ಅಂದರೆ 4% ಅಡಿಷನಲ್ ಸ್ಟೇಕ್ ಏನಿದೆ ಅದನ್ನು ಅವರು ಸೆಲ್ ಮಾಡುವಂಥ ಪ್ಲಾನ್ ಅನ್ನು ಮಾಡ್ತಿದ್ದಾರೆ. ಸೊ ITC ಸ್ಟಾಕ್ ಪ್ರೈಸ್ನಲ್ಲಿ ತುಂಬಾನೇ ಮೊಮೆಂಟಮ್ ಇದೆ. ಹಾಗೆ 25% ಶೇರ್ ಹೋಲ್ಡಿಂಗ್ ಸಾಕಾಗುತ್ತೆ ಅಂತ ಬ್ರಿಟಿಷ್ ಅಮೆರಿಕನ್ ಟೊಬ್ಯಾಕೋ CEO ಕೂಡ ಹೇಳಿದ್ದಾರೆ. ಆದ್ರಿಂದ 4% ಸ್ಟೇಕ್ ಅಂದರೆ 22,500 ಕೋಟಿ ಅಮೌಂಟ್ನ ITC ಶೇರ್ಗಳ ಸೆಲ್ಲಿಂಗ್ ಅನ್ನು ಈ ಒಂದು ಇನ್ವೆಸ್ಟರ್ ಮಾಡ್ತಾರೆ. ITCಯಲ್ಲಿ ಯಾವುದೇ ರೀತಿಯ ಪ್ರಮೋಟರ್ ಹೋಲ್ಡಿಂಗ್ ಇಲ್ಲ. FIIs ಮತ್ತು DIIs ಹೈಯೆಸ್ಟ್ ಶೇರ್ ಹೋಲ್ಡರ್ಸ್ ಆಗಿರ್ತಾರೆ. ಸೊ ಇಂಡಿವಿಜುವಲ್ ಶೇರ್ ಹೋಲ್ಡರ್ ನಾವು ಅಬ್ಸರ್ವ್ ಮಾಡಿದಾಗ ಬ್ರಿಟಿಷ್ ಅಮೆರಿಕನ್ ಟೊಬ್ಯಾಕೋ ಹೈಯೆಸ್ಟ್ ಶೇರ್ ಹೋಲ್ಡರ್ ಆಗಿರ್ತಾರೆ. ಸೊ ಅವರು ತಮ್ಮ ಸ್ಟೇಕನ್ನು ಸೆಲ್ ಮಾಡ್ತಿದ್ದಾರೆ. ಬಟ್ ಅನಲಿಸ್ಟ್ಗಳು ಈ ಒಂದು ಸ್ಟೇಕ್ ಸೇಲ್ನಿಂದ ಯಾವುದೇ ರೀತಿಯ ನೆಗೆಟಿವಿಟಿ ITCಯಲ್ಲಿ ಬರಲ್ಲ ಅಂತ ಹೇಳಿದ್ದಾರೆ. ಸೊ ಈ ಒಂದು ಸ್ಟೇಕನ್ನು ಬೇರೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು ಕವರ್ ಅಪ್ ಮಾಡ್ತಾರೆ ಅನ್ನೋದು ಅನಲಿಸ್ಟ್ಗಳ ಒಂದು ವ್ಯೂ ಆಗಿರುತ್ತೆ. ಸೊ ಅದರಿಂದ ಬ್ಯಾಟ್ ಏನು ಶೇರ್ಸ್ಗಳನ್ನು ಸೆಲ್ ಮಾಡ್ತಾರೆ, ಅದರಿಂದ ಪ್ಯಾನಿಕ್ ಆಗಿ ITCಯಲ್ಲಿ ಶೇರ್ಸ್ಗಳನ್ನು ಸೆಲ್ ಮಾಡುವಂಥ ಯಾವುದೇ ಒಂದು ಅವಶ್ಯಕತೆ ಇರೋದಿಲ್ಲ. JSW ಸ್ಟೀಲ್ ಟೆಕ್ ಮಹೀಂದ್ರಾದಲ್ಲಿ ಕೂಡ ಇವತ್ತು ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ಇವತ್ತು ನೆಟ್ ಸೆಲ್ಲರ್ಸ್ ಆಗಿದ್ರು. 33 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. ಸೊ DIIs ಕಡೆಯಿಂದ ಇವತ್ತು ಬೈಯಿಂಗ್ ನೋಡೋದಕ್ಕೆ ಸಿಕ್ತು. 413 ಕೋಟಿ ಅಮೌಂಟ್ನ ಬೈಯಿಂಗ್ ಅನ್ನು DIIs ಮಾಡಿದ್ದಾರೆ. IRCTCಯಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. IRCTC 12% ಅಪ್ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇದಕ್ಕೆ ಒಂದು ರೀಸನ್ ಹೈಯೆಸ್ಟ್ ಟರ್ನ್ ಓವರ್ ಅನ್ನು IRCTC ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಇನ್ನೊಂದು ನ್ಯೂಸ್ ಕೂಡ IRCTCಯಲ್ಲಿ ನೋಡೋದಕ್ಕೆ ಸಿಗ್ತದೆ. ಅಯೋಧ್ಯೆಯಲ್ಲಿ ಜನವರಿ 22ಕ್ಕೆ ಇನ್ನು ರಾಮ ಮಂದಿರದ ಉದ್ಘಾಟನೆ ಆಗುತ್ತೆ. ಅಲ್ಲಿಂದ 100 ದಿನದ ಒಳಗಾಗಿ ಬಹಳಷ್ಟು ಜನ ಅಯೋಧ್ಯೆಗೆ ವಿಸಿಟ್ ಕೊಡುವಂಥ ಚಾನ್ಸಸ್ ಇರೋದ್ರಿಂದ ಟಾಪ್ ಸಿಟಿಗಳಿಂದ 1000ಕ್ಕೂ ಹೆಚ್ಚಿನ ಟ್ರೈನ್ಸ್ಗಳನ್ನು ಅಯೋಧ್ಯೆಗೆ ರನ್ ಮಾಡಬೇಕು ಅಂತ ರೈಲ್ವೆ ಮಿನಿಸ್ಟ್ರಿ ಅನ್ಕೊಳ್ತಿದ್ದಾರೆ. ಸೊ ಟಾಪ್ ಸಿಟಿಗಳಿಂದ ಅಯೋಧ್ಯೆಗೆ ಟ್ರೈನ್ ರನ್ ಆಗುತ್ತೆ ಅಂದರೆ ಸೊ ಎಲ್ಲರೂ ಕೂಡ ಇಂಟರ್ನೆಟ್ನಲ್ಲಿ ಟಿಕೆಟನ್ನು ಬುಕ್ ಮಾಡ್ತಾರೆ. ಸೊ ಅದರ ಒಂದು ಅಡ್ವಾಂಟೇಜ್ ಏನಿದೆ ಅದು IRCTCಗೆ ಸಿಗುತ್ತೆ. ಹಾಗೆಯೇ 2-3 ದಿನದ ಪ್ರಯಾಣ ಇದ್ದಾಗ ಟ್ರೈನ್ನಲ್ಲೇ ಫುಡ್ನ ಫೆಸಿಲಿಟಿಯನ್ನು ಕೂಡ ಪ್ರೊವೈಡ್ ಮಾಡಬೇಕಾಗುತ್ತೆ. ಆ ಒಂದು ಕ್ಯಾಟ್ರಿಂಗನ್ನು ಕೂಡ IRCTC ನೋಡ್ಕೋತಾರೆ. ಸೊ ಇದರಿಂದ IRCTCಯ ರೆವೆನ್ಯೂಸ್ ಮತ್ತು ಪ್ರಾಫಿಟ್ಸ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ ಒಂದು ನ್ಯೂಸ್ನಿಂದ ಕೂಡ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಬಹಳ ದಿನಗಳಿಂದ ಯಾವುದೇ ರೀತಿಯ ಪಾಸಿಟಿವ್ ನ್ಯೂಸ್ IRCTCಯಲ್ಲಿ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಬಟ್ ಈಗ ಸ್ಟಾಕ್ನಲ್ಲಿ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಫಂಡಮೆಂಟಲ್ ಸ್ಟ್ರಾಂಗ್ ಆಗಿರುವಂಥ ಕಂಪನಿಗಳಲ್ಲಿ ನಾವು ಪೇಷನ್ಸ್ನಿಂದ ಶೇರ್ಸ್ಗಳನ್ನು ಹೋಲ್ಡ್ ಮಾಡಿಕೊಂಡ್ರೆ ಈ ರೀತಿಯ ನ್ಯೂಸ್ ಬಂದಾಗ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗೆ ಲೋವರ್ ಲೆವೆಲ್ಗಳಲ್ಲಿ ಶೇರ್ಸ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೊಂಡಿದ್ರೆ ಆ ಶೇರ್ಸ್ಗಳನ್ನು ಸೆಲ್ ಮಾಡಿ ಪ್ರಾಫಿಟ್ಸನ್ನು ಕೂಡ ಮಾಡ್ಕೋಬೋದಾಗುತ್ತೆ. ವೇದಾಂತ ಏನು ಇಂಟ್ರೀಮ್ ಡಿವಿಡೆಂಡನ್ನು ಕ್ರೆಡಿಟ್ ಮಾಡಬೇಕು ಅಂತ ಇದ್ರು, ಅದಕ್ಕೆ ಮ್ಯಾನೇಜ್ಮೆಂಟ್ನ ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ. 11 ರೂಪಾಯಿಯ ಇಂಟ್ರೀಮ್ ಡಿವಿಡೆಂಡ್ ಕ್ರೆಡಿಟ್ ಮಾಡ್ತೀವಿ ಅಂತ ವೇದಾಂತ ಹೇಳಿದ್ದಾರೆ. 2024ರ ಫಿನಾನ್ಷಿಯಲ್ ಇಯರ್ನ 2ನೇ ಒಂದು ಡಿವಿಡೆಂಡ್ ಆಗಿರುತ್ತೆ ಇದು. Q2ನಲ್ಲಿ ಯಾವುದೇ ರೀತಿಯ ಡಿವಿಡೆಂಡನ್ನು ಡಿಕ್ಲೇರ್ ಮಾಡಿರಲಿಲ್ಲ. Q1ನಲ್ಲಿ ಇವರು ಡಿವಿಡೆಂಡನ್ನು ಡಿಕ್ಲೇರ್ ಮಾಡಿದ್ರು. ಈಗ ಮತ್ತೆ Q3ನಲ್ಲಿ ಡಿವಿಡೆಂಡನ್ನು ಡಿಕ್ಲೇರ್ ಮಾಡ್ತಿದ್ದಾರೆ.
ಸೊ 11 ರೂಪಾಯಿಯ ಇಂಟ್ರೀಮ್ ಡಿವಿಡೆಂಡ್ ಏನು ಕ್ರೆಡಿಟ್ ಆಗುತ್ತೆ ಅದಕ್ಕೆ ರೆಕಾರ್ಡ್ ಡೇಟ್ ಡಿಸೆಂಬರ್ 27 ಆಗಿರುತ್ತೆ. ಸೊ ನೀವು ವೇದಾಂತ ಶೇರ್ಗಳನ್ನು ಹೋಲ್ಡ್ ಮಾಡ್ತಿದ್ರೆ ಡಿಸೆಂಬರ್ 27ರವರೆಗೂ ಶೇರ್ಗಳನ್ನು ಹೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೆ. ಹಾಗೆ ಈಗ ಬೇಕಿದ್ರೂ ಕೂಡ ನೀವು ಶೇರ್ಸ್ಗಳನ್ನು ಬೈ ಮಾಡಿ ಡಿವಿಡೆಂಡ್ಗಳನ್ನು ತೊಗೋಬೋದಾಗುತ್ತೆ. ಬಟ್ ಅದು ಅಷ್ಟೊಳ್ಳೆ ಆಲೋಚನೆ ಆಗಿರೋದಿಲ್ಲ, ಯಾಕೆಂದರೆ ಡಿಸೆಂಬರ್ 27ಕ್ಕೆ ಪ್ರೈಸ್ನಲ್ಲಿ ಅಡ್ಜಸ್ಟ್ಮೆಂಟ್ ಕೂಡ ಇರುತ್ತೆ. ಸೊ ಕೇವಲ ಡಿವಿಡೆಂಡ್ಗಳಿಗೋಸ್ಕರ ಮಾತ್ರ ಶೇರ್ಸ್ಗಳಲ್ಲಿ ಎಂಟರ್ ಆಗೋದು ಅಷ್ಟೊಳ್ಳೆ ಆಲೋಚನೆ ಆಗಿರೋದಿಲ್ಲ. ಆದರೂ ಕೂಡ ವೇದಾಂತ ಇವತ್ತು ಒಳ್ಳೆಯ ಒಂದು ಪಾಸಿಟಿವ್ ಕ್ಲೋಸಿಂಗನ್ನು ಕೊಟ್ಟಿದೆ. 1.5% ಅಪ್ಸೈಡ್ನೊಂದಿಗೆ ವೇದಾಂತ ಕ್ಲೋಸ್ ಆಗಿದೆ. ಸೊ ವೇದಾಂತಗೆ ಮೇಜರ್ ಕನ್ಸರ್ನ್ ಇರೋದು 2024-2025ರಲ್ಲಿ ಬಾಂಡ್ಗಳೇನು ಮೆಚೂರ್ ಆಗ್ತದೆ ಅದರ ಒಂದು ಪೇಮೆಂಟನ್ನು ಮಾಡಬೇಕಾಗಿದೆ. ಸೊ ಅದಕ್ಕೆ ಫಂಡಿಂಗನ್ನು ವೇದಾಂತ ಈಗ ಹುಡುಕ್ತಿದ್ದಾರೆ. ನೆಸ್ಲೆ ಕೂಡ ತಮ್ಮ ಶೇರ್ಸ್ಗಳನ್ನು ಸ್ಪ್ಲಿಟ್ ಮಾಡ್ತೀವಿ ಅಂತ ಹೇಳಿದರು. ಸೊ 10 ರೂಪಾಯಿಯ ಫೇಸ್ ವ್ಯಾಲ್ಯೂ ಏನೀಗ ನೆಸ್ಲೆನಲ್ಲಿ ನೋಡೋದಕ್ಕೆ ಸಿಗ್ತದೆ, ಅದು ಸ್ಪ್ಲಿಟ್ ಆದಮೇಲೆ 1 ರೂಪಾಯಿಗೆ ಕನ್ವರ್ಟ್ ಆಗುತ್ತೆ. ಈ ಒಂದು ಸ್ಪ್ಲಿಟ್ಗೆ ಜನವರಿ 5 ರೆಕಾರ್ಡ್ ಡೇಟ್ ಆಗಿರುತ್ತೆ. ಸೊ ಜನವರಿ 5ರವರೆಗೂ ನೀವು ನೆಸ್ಲೆ ಶೇರ್ಸ್ಗಳನ್ನು ಹೋಲ್ಡ್ ಮಾಡಿದ್ರೆ ಈಗೇನು 1 ಶೇರ್ ನಿಮ್ಮ ಬಳಿಯಲ್ಲಿ ಇದೆ, ಆ 1 ಶೇರ್ನ ಬದಲಾಗಿ ಇನ್ನೂ 9 ಶೇರ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಕ್ರೆಡಿಟ್ ಆಗುತ್ತೆ. ಸೊ ಟೋಟಲ್ 10 ಶೇರ್ಗಳು ನಿಮ್ಮ ಬಳಿಯಲ್ಲಿ ಉಳ್ಕೊಳ್ಳುತ್ತೆ. ಸೊ ನೆಸ್ಲೆಯ ಪ್ರೈಸ್ ಏನೀಗ 24,300 ನೋಡೋದಕ್ಕೆ ಸಿಗ್ತದೆ. ಇದೇ ಒಂದು ಪ್ರೈಸ್ನಲ್ಲಿ ನೆಸ್ಲೆ ಜನವರಿ 5ರವರೆಗೂ ಟ್ರೇಡ್ ಆಗ್ತಿದ್ರೆ, ಒಂದು ಎಕ್ಸಾಂಪಲ್ಗೆ ಹೇಳಬೇಕು ಅಂದರೆ 2,400 ಅರೌಂಡ್ಗೆ ನೆಸ್ಲೆ ಹೋಗುವಂಥ ಚಾನ್ಸಸ್ ಇದೆ. ಅಂದರೆ 1 ಶೇರ್ನ ಬದಲಾಗಿ ನಿಮಗೆ 10 ಶೇರ್ಸ್ ಸಿಗುವಾಗ ಪ್ರೈಸ್ನಲ್ಲಿ ಕೂಡ ಅಡ್ಜಸ್ಟ್ಮೆಂಟ್ ಇರುತ್ತೆ. ಸೊ ಈ ಒಂದು ನ್ಯೂಸ್ನಿಂದ ಹೆಚ್ಚಿನ ಒಂದು ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ ಸದ್ಯಕ್ಕೆ ಇರೋದಿಲ್ಲ, ಯಾಕೆಂದರೆ ನೆಸ್ಲೆ ಸ್ಟಾಕನ್ನು ಸ್ಪ್ಲಿಟ್ ಮಾಡ್ತೀವಿ ಅಂತ Q2 ಹೇಳಿದ್ರು. ಬಟ್ ಈಗ ಜಸ್ಟ್ ರೆಕಾರ್ಡ್ ಡೇಟನ್ನು ಫಿಕ್ಸ್ ಮಾಡ್ತಿದ್ದಾರೆ. ಬಟ್ ರೆಕಾರ್ಡ್ ಡೇಟ್ ಹತ್ರ ಬರ್ತಿದ್ದಾಗ ಸ್ಟಾಕ್ ಪ್ರೈಸ್ನಲ್ಲಿ ಸ್ವಲ್ಪ ಮೊಮೆಂಟಮನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ, ಯಾಕೆಂದರೆ ನೆಸ್ಲೆ 2,000 ಪ್ರೈಸ್ನಲ್ಲಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಸೊ ಆ ಒಂದು ಸ್ಟಾಕ್ನಲ್ಲಿ ಹೆಚ್ಚಿನ ಒಂದು ರೀಟೇಲ್ ಇನ್ವೆಸ್ಟರ್ ಪಾರ್ಟಿಸಿಪೇಷನ್ ಬರುವಂಥ ಚಾನ್ಸಸ್ ಇರುತ್ತೆ. ಎಲ್ಲರೂ ಕೂಡ ಶೇರ್ಸನ್ನು ಬೈ ಮಾಡ್ಕೊಳ್ಳೋದಕ್ಕೆ ಹೋಗುವಾಗ ಸ್ಟಾಕ್ ಪ್ರೈಸ್ನಲ್ಲಿ ಬೈಯಿಂಗ್ ಎಮರ್ಜ್ ಆಗುವಂಥ ಚಾನ್ಸಸ್ ಇದೆ. ಸೊ ಸಿಮಿಲರ್ ಮೊಮೆಂಟಮ್ ನಮಗೆ ಐಶರ್ ಮೋಟರ್ಸ್ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಆ ಒಂದು ಮೊಮೆಂಟಮ್ಗೋಸ್ಕರ ನೆಸ್ಲೆನಲ್ಲಿ ಎಂಟ್ರಿಯನ್ನು ತಗೋಬೋದಂದರೆ ಸೊ ಆ ರೀತಿಯ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ, ಯಾಕೆಂದರೆ ನೀವು ಒಂದು ನೆಸ್ಲೆ ಶೇರನ್ನು ಬೈ ಮಾಡಿಕೊಂಡಾಗ ಸ್ಟಾಕ್ ಸ್ಪ್ಲಿಟ್ ಆದಾಗ ಅಂದರೆ ಜನವರಿ 5ಕ್ಕೆ ಅಡ್ಜಸ್ಟ್ ಆದಾಗ ನಿಮ್ಮ ಹತ್ರ ಕೇವಲ 1 ಶೇರ್ ಮಾತ್ರ ಇರುತ್ತೆ. ಮಿಕ್ಕ 9 ಶೇರ್ಸ್ಗಳನ್ನು ಅವರು ಕ್ರೆಡಿಟ್ ಮಾಡೋದಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ಸೊ ಇಮಿಡಿಯೇಟಾಗಿ ನೀವು ಶೇರ್ಸ್ಗಳನ್ನು ಸೆಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಯಾರು ಆಲ್ರೆಡಿ ಶೇರ್ಸ್ಗಳನ್ನು ಬೈ ಮಾಡಿ ಹೋಲ್ಡ್ ಮಾಡ್ತಿರ್ತಾರೆ ಅವ್ರಿಗೆ ಈ ಒಂದು ನ್ಯೂಸ್ ಪಾಸಿಟಿವ್ ಆಗುತ್ತೆ. IPOಗಳ ವಿಚಾರಕ್ಕೆ ಬಂದಾಗ ಡಾಮ್ಸ್ನ ಅಲಾಟ್ಮೆಂಟ್ ಸ್ಟೇಟಸ್ ಇವತ್ತು ಎಕ್ಸ್ಪೆಕ್ಟೆಡ್ ಇದೆ. ಬಟ್ ಲಿಂಕಿನ್ ಟೈಮ್ನಲ್ಲಿ ಇನ್ನೂ ಕೂಡ ಅಲಾಟ್ಮೆಂಟ್ ಅಪ್ಡೇಟ್ ಆಗಿಲ್ಲ, ನನಗೆ ಯಾವುದೇ ರೀತಿಯ ಮೆಸೇಜಸ್ ಬರಲಿಲ್ಲ. ಹಾಗೆ IPO ಡಿಸೆಂಬರ್ 20ಕ್ಕೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗೋದ್ರಿಂದ ಸೊ ನಾಳೆನೇ ಫೈನಲೈಸೇಷನ್ ಆಗಬೇಕಾಗುತ್ತೆ. ಸೊ ಡಾಮ್ಸ್ 18 ಶೇರ್ಗಳ ಲಾಟ್ ಆಗಿದ್ದು 510 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 9,000 ರೂಪಾಯಿಷ್ಟು ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ ಡಾಮ್ಸ್ನಿಂದ ಇರುತ್ತೆ. ಹಾಗೆಯೇ ಇಂಡಿಯಾ ಶೆಲ್ಟರ್ ಹೋಮ್ ಲೋನ್ಸ್ನ IPO ಅಲಾಟ್ಮೆಂಟ್ ಸ್ಟೇಟಸ್ ಕೂಡ ಇವತ್ತೇ ಫೈನಲೈಸ್ ಆಗಬೇಕಾಗಿತ್ತು. ಇನ್ನೂ ಕೂಡ ಯಾವುದೇ ರೀತಿಯ ಅಪ್ಡೇಟ್ ನೋಡೋದಕ್ಕೆ ಸಿಗಲಿಲ್ಲ. ಈ ಒಂದು IPO ಮೆಸೇಜಸ್ ಕೂಡ ನಿಮಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಅಪ್ಲಿಕೇಶನ್ನ ಹಾಕಿದರೆ 30 ಶೇರ್ಗಳ ಲಾಟ್ ಆಗಿರುತ್ತೆ. 160 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ 4,500 ರೂಪಾಯಿಷ್ಟು ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ ಇಂಡಿಯಾ ಶೆಲ್ಟರ್ನಲ್ಲಿ ಕೂಡ ಇರುತ್ತೆ. ಐನಾಕ್ಸ್ CVA ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿ 15 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದ್ರೆ NIA ಕ್ಯಾಟಗರಿಯಲ್ಲಿ 53 ಟೈಮ್ ಓವರ್ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. QIB ಕ್ಯಾಟಗರಿಯಲ್ಲಿ ಕೊನೆ ದಿನ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ತು. 147 ಟೈಮ್ನಷ್ಟು QIB ಕ್ಯಾಟಗರಿ ಸಬ್ಸ್ಕ್ರೈಬ್ ಆಗಿದೆ. 545ರ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 22 ಶೇರ್ಗಳ ಲಾಟ್ ಆಗಿರುತ್ತೆ. ಸೊ 12,000ದಷ್ಟು ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ಸ್ ಈ ಒಂದು IPOನಿಂದ ಇರುತ್ತೆ. ಹಾಗೆ ಮುತ್ತೂಟ್ ಮೈಕ್ರೋ ಫಿನಾನ್ಸ್ನ ಮೊದಲನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಮೊದಲನೇ ದಿನ 1 ಟೈಮ್ನಷ್ಟು ಸಬ್ಸ್ಕ್ರಿಪ್ಷನ್ IPOನಲ್ಲಿ ಬಂದಿದೆ. ರಿಟೇಲ್ ಕ್ಯಾಟಗರಿ 1.5 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದ್ರೆ NIA ಕ್ಯಾಟಗರಿಯಲ್ಲಿ 0.65 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. 63 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 51 ಶೇರ್ಗಳ ಲಾಟ್ ಆಗಿರೋದ್ರಿಂದ 3,000ದಷ್ಟು ಪ್ರಾಫಿಟ್ಸನ್ನು ಈ ಒಂದು IPOನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನೂ 2 ದಿನದ ಸಮಯ ಇರುತ್ತೆ. ಡಿಸೆಂಬರ್ 20ರವರೆಗೂ ವೆಯ್ಟ್ ಮಾಡಿ ಆಮೇಲೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ಹಾಗೆ ಮೋತಿಸನ್ ಜುವೆಲರ್ಸ್ನಲ್ಲಿ ರಿಟೇಲ್ ಕ್ಯಾಟಗರಿಯಲ್ಲಿ ಮೊದಲನೇ ದಿನನೇ 50 ಟೈಮ್ಗೂ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಎಕ್ಸ್ಪೆಕ್ಟೇಷನ್ ಇತ್ತು, ಯಾಕೆಂದರೆ 150 ಕೋಟಿಯ ಇಶ್ಯೂ ಸೈಜ್ನ IPO, ತುಂಬಾ ಅಪ್ಲಿಕೇಶನ್ಸ್ಗಳು ಬರುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಈ ಒಂದು IPO SME ಕ್ಯಾಟಗರಿ IPO ರೀತಿಯಲ್ಲಿ 200-250 ಟೈಮ್ ಓವರ್ ಸಬ್ಸ್ಕ್ರೈಬ್ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. NIA ಕ್ಯಾಟಗರಿ ಮೊದಲನೇ ದಿನನೇ 37 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇನ್ನಷ್ಟು ಸ್ಟ್ರಾಂಗ್ ಆಗಿದೆ. 120 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಕಂಪನಿ 55 ರೂಪಾಯಿಯ ಪ್ರೈಸನ್ನು ಫಿಕ್ಸ್ ಮಾಡಿದ್ದಾರೆ. ಸೊ ಈ ಒಂದು IPOನಲ್ಲಿ ನೀವು ಅಪ್ಲಿಕೇಶನನ್ನು ಹಾಕಿ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಸೊ ಒಳ್ಳೆ ಒಂದು ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. 200% ಪ್ರಾಫಿಟ್ಸನ್ನು ಈ ಒಂದು IPOನಿಂದ ಪ್ರತಿ ಲಾಟ್ನ ಮೇಲೆ ನೀವು ಮಾಡ್ಬೋದಾಗುತ್ತೆ. ಸೊ ಖಂಡಿತವಾಗ್ಲೂ ಅಪ್ಲಿಕೇಶನನ್ನು ಹಾಕ್ಬೋದು. ಅಲಾಟ್ಮೆಂಟ್ ಸಿಕ್ಕಿದ್ರೆ ಅದು ನಿಮ್ಮ ಲಕ್ ಆಗಿರುತ್ತೆ.
ಹಾಗೆ ಸೂರಜ್ ಎಸ್ಟೇಟ್ ಡೆವಲಪರ್ಸ್ನಲ್ಲಿ ಮೊದಲನೇ ದಿನದ ಸಬ್ಸ್ಕ್ರಿಪ್ಷನಲ್ಲಿ ರಿಟೇಲ್ ಕ್ಯಾಟಗರಿ 1.5 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದ್ರೆ NIA ಕ್ಯಾಟಗರಿ 0.3 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ ಕೂಡ 0.1 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. 41 ಶೇರ್ಗಳ ಲಾಟ್ ಆಗಿರುತ್ತೆ. ಸೊ 70 ರೂಪಾಯಿಷ್ಟು ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 3,000 ರೂಪಾಯಿಷ್ಟು ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ, ಪ್ರೀಮಿಯಂ ಇದೇ ರೀತಿಯಲ್ಲಿ ಇದ್ರೆ ಖಂಡಿತವಾಗ್ಲೂ ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. ಹಾಗೆ ನಾಳೆ ಕೂಡ 3 IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಅದರಲ್ಲಿ 2 IPOಗಳ ಡೀಟೇಲ್ ವಿಡಿಯೋನ ನಾನು ಆಲ್ರೆಡಿ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಹ್ಯಾಪಿ ಫೋರ್ಜಿಂಗ್ ಹಾಗೆ RBZ ಜ್ಯುವೆಲರ್ಸ್ ತಮ್ಮ IPOನ ಲಾಂಚ್ ಮಾಡ್ತಿದ್ದಾರೆ. ಹ್ಯಾಪಿ ಫೋರ್ಜಿಂಗ್ನಲ್ಲಿ 420 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿದ್ದು ಒಳ್ಳೆ ಒಂದು ಲಿಸ್ಟಿಂಗಿನ ಚಾನ್ಸಸ್ ಇರುತ್ತೆ. RBZನಲ್ಲಿ ಯಾವುದೇ ರೀತಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿಲ್ಲ, ಬಟ್ ಕಂಪನಿಯ ಫಂಡಮೆಂಟಲ್ ಸ್ಟ್ರಾಂಗ್ ಇದೆ. ಸೊ IPO ಡೀಟೇಲ್ ವಿಡಿಯೋನ ನೀವು ನೋಡಿದ್ರೆ ಕಂಪನಿಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಪಡ್ಕೋಬಹುದಾಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.